ಬೆಳಗಾವಿಯಲ್ಲಿ ಪೊಲೀಸರಿಗೆ ತಲೆನೋವಾಯಿತು. ಪ್ರತಿಭಟನೆ ಹೆದ್ದಾರಿಯಲ್ಲಿ ಸೇರಿದ್ದ ಪ್ರತಿಭಟನಾಕಾರರನ್ನ ಚದುರಿಸಿದ ಖಾಕಿ. ಚದುರಿ ಹೋದ ಪ್ರತಿಭಟನಾಕಾರರಿಂದ ಅಲ್ಲಲ್ಲಿ ಪ್ರೊಟೆಸ್ಟ್ ಶುರುವಾಗಿದೆ. ಗುಂಪಾಗಿ ಅಲ್ಲಲ್ಲಿ ಹೈವೇ ತಡೆದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಕಡೆ ತೆರಳುವ ವಾಹನಗಳನ್ನ ತಡೆದು ಹೋರಾಟ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಪೊಲೀಸರಿಗೆ ಪ್ರತಿಭಟನಾಕಾರರ ತಲೆನೋವು ಶುರುವಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಎಲ್ಲೆಲ್ಲಿ ಚದುರಿಸಿದ್ರಲ್ಲ ಅವರು ಗುಂಪಾಗಿ ಹೋಗಿ ಅಲ್ಲಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಗೆ ಹೋಗೋ ಹೈವೇಯನ್ನ ತಡೆದು ಅಲ್ಲಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ರಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಪರಮೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪರಮೇಶ್, ಶತಾಯ ಗತಾಯ ಮೀಸಲಾತಿಯ ಕುರಿತಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿಭಟನೆ ಶುರುವಾಯಿತು. ಅದಾದ ನಂತರ ಆದ ಬೆಳವಣಿಗೆಗಳೇನು, ಸದ್ಯದ ಸ್ಥಿತಿಗತಿಗಳು ಹೇಗಿದೆ? ಎಸ್ ಭಾವನ, ಏನಂತಂದ್ರೆ ಹೇಗಾದ್ರೂ ಮಾಡಿ ಮೀಸಲಾತಿನ ಪಡಿಬೇಕಂತೇಳಿ ಈಗಾಗಲೇ ಸ್ವಾಮೀಜಿಗಳು ಕೂಡ ಹೋರಾಟನ ಮಾಡ್ತಾ ಇದ್ರು. ಕಳೆದ 1 ಗಂಟೆಯಿಂದ ರಾಜ್ಯ ಸಂಪೂರ್ಣ ಬಂದ್ ಆಗಿ ಸದ್ಯಕ್ಕೆ ಇಲ್ಲಿ ಏನಂತಂದ್ರೆ ಸದ್ಯದ ಪರಿಸ್ಥಿತಿನ ದೃಶ್ಯಗಳಲ್ಲಿ ತೋರಿಸ್ತಿದ್ದೀವಿ. ಸುಮಾರು 15-20 ಜನರಿಗೆ ಕಲ್ಲು ತೂರಾಟ, ಅವರೆಲ್ಲರನ್ನು ಕೂಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಮತ್ತೊಂದು ಕಡೆ ಆಗಿದ್ರೆ ಮತ್ತೊಂದ್ರೆ ಸ್ವತಃ ಸ್ವಾಮೀಜಿಯನ್ನ ಸದ್ಯ ಪೊಲೀಸರು ಕರೆದುಕೊಂಡಿರುವುದು. ಈಗಷ್ಟೇ ಏನಂತಂದ್ರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆರಂಭವನ್ನ ಮಾಡಿರುವಂತದ್ದು ಹತೋಟಿಗೆ ಬರ್ತಾ ಇದೆ ಅಂತ ಹೇಳ್ಬೋದು ಭಾವನ. ನಿಜಕ್ಕೂ ಕೂಡ ಏನಂತಂದ್ರೆ ಈ ಒಂದು ಪೊಲೀಸರು ಯಾವ ರೀತಿಯಾಗಿ ಅಂದ್ರೆ ಪ್ರತಿಭಟನಾಕಾರರಿಗೆ ಹತ್ತಿಕ್ಲಿಕ್ಕೆ ನಂತರ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಸುಮಾರು 15-20 ಜನರಿಗೆ ಗಾಯ ಆಗಿರುವಂತದ್ದು ಮತ್ತು ಮಹಿಳಾ ವಕೀಲರ ಮೇಲೂ ಕೂಡ ಲಾಠಿ ಚಾರ್ಜ್ ಅನ್ನು ಮಾಡಿರುವಂತದ್ದು ಭಾವನ. ಎಸ್, ಪ್ರತಿಭಟನೆ ಕಾವು ಪಡ್ಕೊಂಡಿದ್ದ ಹೇಗೆ, ಮತ್ತೆ ಈ ಕಲ್ಲು ತೂರಾಟ ಒಂದು ಕಡೆ, ಲಾಠಿ ಚಾರ್ಜ್ ಒಂದು ಕಡೆ, ಆ ಸನ್ನಿವೇಶ ಹೇಗಿತ್ತು? ಬಹಳ ಏನಂತಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೆ ಏನಂತಂದ್ರೆ ಒಂದು ಆ ಪ್ರತಿಭಟನಾ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸ್ವತಃ ಅವರು ಬಂದಿದ್ರು. ಆದ್ರೆ ಕೆಲವೊಂದಿಷ್ಟು ಸರ್ಕಾರ ಏನಂತಂದ್ರೆ ಅಂದ್ರೆ ಮೂವರು ಸಚಿವರನ್ನ ಕಳಿಸಿಕೊಟ್ಟಿತ್ತು. ಈ ಒಂದು ಸಚಿವರ ಒಂದು ಬೇಡಿಕೆಗೆ ಸ್ವಾಮೀಜಿ ಕೂಡ ಮತ್ತು ಪ್ರತಿಭಟನಾಕಾರರು ಒಪ್ಕೊಳ್ಳಿಲ್ಲ. ಯಾಕಂತಂದ್ರೆ ಸಿಎಂ ಸ್ವತಃ ಬಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದೆ, ಆದ್ರೆ ನಾವು ಪ್ರತಿಭಟನಾ ಹಿಂದಕ್ಕೆ ತೆಗೆದುಕೊಳ್ಳುವ ಮಾತುಗಳನ್ನು ಕೂಡ ಪ್ರತಿಭಟನಾಕಾರರು ಹೇಳಿದ್ರು. ತದನಂತರ ಸಿಎಂ ಯಾವ ಕಾರಣಕ್ಕೆ ಇವರು ಬರಲ್ವ ಆ ಒಂದು ಸನ್ನಿವೇಶವನ್ನ ಸದ್ಯ ಎಲ್ಲರೂ ಅಂದ್ರೆ ಪ್ರತಿಭಟನಾಕಾರರು ಅಂದ್ರೆ ಪ್ರತಿಭಟನಾ ಸ್ಥಳದಿಂದ ಅಂದ್ರೆ ಕೊಂಡೋಸ್ಕೊಪ್ಪದಿಂದ ರಾಷ್ಟ್ರೀಯ ಹೆದ್ದಾರಿಗೆ ನುಗ್ತಾರೆ. ಏನಂತಂದ್ರೆ ಇಲ್ಲಿ ರೈತರ ಇಲ್ಲಿರ್ತಕ್ಕಂತಹ ಏನು ಪ್ರತಿಭಟನಾಕಾರರು ನುಗ್ಗಿದ ಬಳಿಕ ಏನಂದ್ರೆ ಪೊಲೀಸರು ಕೂಡ ಮೇಲೆ ಲಾಠಿ ಚಾರ್ಜ್ ಮಾಡಿ ಏನಂತಂದ್ರೆ ಸದ್ಯ ಸ್ವಾಮೀಜಿಯನ್ನು ಕೂಡ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು ಭಾವನ. ಸಿದ್ದರಾಮಯ್ಯ ಅವರು ಬಂದು ತಮ್ಮ ಅಹವಾಲು ಸ್ವೀಕರಿಸಬೇಕು ಅನ್ನೋದು ಪ್ರತಿಭಟನಾಕಾರರ ಆಗ್ರಹ ಆಗಿತ್ತು. ಆದರೆ ಅದಾಗ್ಲಿಲ್ಲ. ಅದಾದ ಮೇಲೆ ಇಷ್ಟು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಹಿಂಗ್ ಟ್ವಿಸ್ಟ್ ಪಡ್ಕೊಂಡಿದೆ. ಒಂದು ಕಡೆ ಲಾಠಿ ಚಾರ್ಜು, ಇನ್ನೊಂದು ಕಡೆ ಕಲ್ಲು ತೂರಾಟ. ಸರ್ಕಾರದ ಮಟ್ಟದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಇವಾಗ ತುಂಬಾ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಲಾಠಿ ಚಾರ್ಜ್ ಆಗ್ತಾ ಇದೆ, ಕಲ್ಲು ತೂರಾಟ ಆಗಿದೆ, ಕೆಲವರಿಗೆ ಗಾಯಗಳಾಗಿವೆ. ಸರ್ಕಾರದ ಮಟ್ಟದಲ್ಲಿ ಏನ್ ಮಾತಾಡ್ತಿದ್ದಾರೆ ಶಾಸಕರಾಗ್ಲಿ ಸಚಿವರಾಗ್ಲಿ? ಸದ್ಯ ಭಾವನೆ ಏನಂತಂದ್ರೆ ಒಂದು ಕಡೆ ಸರ್ಕಾರ ಮಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಪ್ರತಿಭಟನಾಕಾರರು ಈ ರೀತಿಯಾಗಿ ರಸ್ತೆಗೆ ಇಳಿಬಾರ್ದು ಮಾತುಗಳನ್ನು ಕೂಡ ಕೆಲವೊಂದಿಷ್ಟು ಸಚಿವರುಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಇನ್ನೂ ಕೆಲವು ನಮಗೆ ಸಮಯ ಅಂದ್ರೆ ಕಾಲಾವಕಾಶ ಇತ್ತು. ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ರಸ್ತೆಗೆ ನುಗ್ಗಿದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಚಿವರುಗಳು ಮಾತಾಡ್ತಾ ಇದ್ರು. ಇನ್ನೂ ಕಾಲಾವಕಾಶ ಇತ್ತು, ಸ್ವಾಮೀಜಿಗಳ ಜೊತೆ ನಾವು ಕರೆಸಿ ಮಾತನಾಡ್ತಾ ಇದ್ವಿ. ಆದ್ರೆ ಪ್ರತಿಭಟನಾಕಾರರು ರಸ್ತೆಗೆ ನುಗ್ಗಿದ್ದು ಎಲ್ಲೋ ಒಂದ್ ಕಡೆ ತಪ್ಪಾಗಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಸರ್ಕಾರ ಪರಿಸ್ಥಿತಿನ ಹತೋಟಿಗೆ ಮಾಡ್ಲಿಕ್ಕೆ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ ಅನ್ನೋ ಮಾತನ್ನು ಕೂಡ ಸದ್ಯ ಹೇಳ್ತಿದ್ದಾರೆ. ಈಗಷ್ಟೇ ಏನಂತಂದ್ರೆ ಸಾಕಷ್ಟು ಸುಮಾರು ಮತ್ತೊಂದಿಷ್ಟು ಅಂದ್ರೆ ಒಂದು 10-12 ಗಂಟೆಗೆ ಸ್ವಲ್ಪ ಗಾಯ ಆಗಿರುವಂತದ್ದು, ಅವ್ರನ್ನು ಕೂಡ ಸದ್ಯ ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುವಂತದ್ದು ಭಾವನ. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.